ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನ್ಸ್ ನನ್ನ ಮಗನ ಡಿಂಪಲ್ ಬೈ ಸ್ಟಾಲ್ವಿನ್ ಚಾನಲಿಗೆ ನಿಮಗೆಲ್ಲರಿಗೂ ವೆಲ್ಕಮ್. ಇವತ್ತು ನಾನು ಫಸ್ಟ್ ಆಫ್ ಆಲ್ ನನ್ನ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹಾಗೆಯೇ ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತೇವೆ. ನಾನಿಲ್ಲಿ ಪಾತ್ರೆ ವಾಶ್ ಮಾಡಲಿಕ್ಕೆ ಬಂದಿದ್ದೇನೆ. ಇದು ನನ್ನ ಅತ್ತೆ ನೋಡಿ ಇಲ್ಲಿ ಎಂತ ವಾಶ್ ಮಾಡ್ತಾ ಇದ್ದಾರೆ. ಅದು ನಮ್ದು ಒಂದು ಜೀಗುಜ್ಜೆ ಉಂಟು ಮರದಲ್ಲಿ, ಅದು ಗಾಳಿಗೆಲ್ಲ ಬಿದ್ದಿದೆ, ಹಾಗೆ ಅದನ್ನು ಕ್ಲೀನ್ ಮಾಡ್ತಾ ಇದ್ದಾರೆ. ನೀವು ಹಾಯ್ ಹೇಳಿ. ಮತ್ತೆ ಇದು ನ್ಯೂ ಸ್ಪೆಕ್ಸ್ ನಿನ್ನೆ ಸಿಕ್ಕಿದಂತೆ, ಅದನ್ನು ಹಾಕಿದ್ದಾರೆ. ಚಂದ ಕಾಣ್ತದಲ್ಲ ಅವರಿಗೆ ನೋಡಿ. ಅವ್ರು ತುಂಬಾ ಮಾತಾಡ್ತಾರೆ, ಈಗ ಮಾತಾಡ್ತಿಲ್ಲ, ಅಷ್ಟು ನಗಾಡ್ತಾರೆ ಮಾತ್ರ. ಇದೇನೆ ಸ್ವಲ್ಪ ಉಂಟು ಪಾತ್ರೆ, ಎಲ್ಲ ಬೇಗ ಬೇಗ ವಾಶ್ ಮಾಡ್ತೇನೆ ನಾನು. ನನ್ನ ಮಗ ಬಂದೇನೆ ನೋಡಿ. ಮಗ ಈ ಕಡೆ ಬಾ, ಈಚೆ ಬಾ, ಕಾಣುದಿಲ್ಲ ನೀನು ವಿಡಿಯೋಗೆ. ನನ್ನ ಮಗ ನೋಡಿ ಇಲ್ಲಿ. ಹಾಯ್ ಹೇಳು. ಹಾಯ್. ಅವನಿಗೆ ಇದು ಹುಷಾರಿರ್ಲಿಲ್ಲ, ಇವತ್ತು ಸ್ಕೂಲಿಗೆ ರಜೆ ಹಾಕಿದ್ದಾನೆ. ಅವನಿಗೆ ಶೀತ ಮತ್ತೆ ಜ್ವರ ಇತ್ತು, ಈಗ ಕಮ್ಮಿ ಆಗಿದೆ. ಈಗ ಹೇಗೆ ಅನಿಸ್ತಾ ಉಂಟು? ಕಮ್ಮಿ ಆಯ್ತಾ? ನೈಸ್ ನೈಸ್. ಅದಕ್ಕೆ ಅವನ ಸಹ ಇಲ್ಲಿ ಬಂದಿದ್ದಾನೆ. ವಿಡಿಯೋ ನೋಡ್ಲಿಕ್ಕೆ. ವಿಡಿಯೋ ನೋಡ್ಲಿಕ್ಕೆ ಬಂದಿದ್ಯಾ? ಹಾ. ಅಣ್ಣ ಇದ್ದಾನೆ ನಿನ್ನ? ಬೆಡ್ರೂಮ್ ಅಲ್ಲಿ. ಹೌದಾ? ಇವತ್ತೆಂತ ಮಾಡಿದ್ದೆ ಮನೆಯಲ್ಲಿ ನೀನು? ಎಂತ ಅಷ್ಟೇ ಕೂತಿದೆ. ರೆಸ್ಟ್ ಮಾಡಿದ್ಯಾ? ಹಾ. ನಾನು ತುಂಬಾ ನಾನು ನಿದ್ರೆ ಮಾಡ್ತಿದ್ದೆ. ನಿದ್ರೆ ಚೆನ್ನಾಗಾಯ್ತು. ಹೌದಾ? ಹೌದು, ಚೆನ್ನಾಗಾಯ್ತು. ನೀವು ಹೋಗುವಾಗಲೇ ನಂಗೆ ನಿದ್ರೆ ಬಂದಿದೆ. ಹೌದಾ? ಹೌದು. ಎಂತ ಇವನ ಅಣ್ಣ ಕರೀತಿದ್ದಾನಲ್ಲ, ಅಲ್ಲಿ ಶುರು ಹೋಗು ಎಂತಂತ ಕೇಳು. ನಂಗೇನು ಕೇಳಿಲ್ಲ. ನಾ ಕಡೆ ಹೋದ. ನನ್ನದು 3 ಟ್ರಕ್ ಅಂದ್ರೆ ಒಂದೇ. ಹೌದಾ? ಹೌದು. ಅಂತ ನೀವು ನೋಡ್ಲಿಲ್ಲವ? ಇದ್ದಲ್ಲಿ ಸೈಕಲ್. ನಾನು ಹೇಳ್ತೇನೆ ಒಂದು ನಿಮಿಷ. ನನ್ನ ಮಗ ನಿಮ್ಗೊಂದು ಕ್ವಶನ್ ಕೇಳ್ತಾನಂತೆ. ಚಿಕ್ಕ ಕ್ವಶನ್. ಚಿಕ್ಕ ಕ್ವಶನ್, ಅದಕ್ಕೆ ಆನ್ಸರ್ ಮಾಡ್ತೀರಾ? ಈಸಿ. ಹೇಳು. ಅಲ್ಲಿ ಹತ್ರ ಹೋಗಿ ಹೇಳ್ಬೇಕು. ಹೇಳು, ಅವ್ರಿಗೆ ಕೇಳುದಿಲ್ಲ ಇಲ್ಲದ್ರೆ. ಇದ್ದಲ್ಲಿ ಸೈಕಲ್ ಸ್ಪೀಡಾ ಬೈಕ್ ಸ್ಪೀಡಾ? ಸರಿ ಹೇಳು. ಸೈಕಲ್. ಯಾಕೆ ಸೈಕಲ್ ಸ್ಪೀಡ್? ಅವನು ಹೇಳುದು ಇದು ಚೂಡ್ ನಿಲ್ಲು. ಸೈಕಲ್ ಸ್ಪೀಡಾ ಬೈಕ್ ಸ್ಪೀಡಾ ಅಂತ ಹೇಳಿ. ಸೈಕಲ್ ಸ್ಪೀಡ್ ಅಂತೆ. ಯಾಕೆ ಅಂತ ಕೇಳಿದ್ರೆ ಅವನ ಆಚೆ ಓಡಿದ. ಇದೆಂತ? ಇದು ನಾನು ಕಾರ್ಬೋರ್ಡ್ ಅಲ್ಲಿ ಮಾಡೆಲ್ ಮಾಡಿದ್ದು, ಟಾಟಾ ಇಟ್ಯಾಚಿ. ಇದು JCB ಅಲ್ಲ? JCB ಕೂಡ ಹೇಳ್ತಾರೆ ಇದಕ್ಕೆ, ಅಂದ್ರೆ ರಿಯಲ್ ಹೆಸರು ಇಟ್ಯಾಚಿ. ಇಟ್ಯಾಚಿ. ಇದು ನೀನು ಹೇಗೆ ಮಾಡಿದ್ದ? ಕಾರ್ಬೋರ್ಡ್ ಅಲ್ಲಿ ಮಾಡಿದ್ದು. ಹೌದಾ? ಈ ಚೈನ್ ಅನ್ನೆಲ್ಲ ನಾನು ಕಾರ್ಬೋರ್ಡ್ ಇದ್ದು ಒಳಗಿದ್ದು ರಫ್ ಪಾರ್ಟ್ ಇರ್ತದಲ್ಲ, ಅದನ್ನ ನಾನು ಹರಿದು ಅದ್ರೊಳಗಿದ್ದು ರಫ್ ಪಾರ್ಟ್ ಹಾಕಿ ಮಾಡಿದ್ದು. ಇದಕ್ಕೀಗ ಇದು ಕಂಪ್ಲೀಟ್ ಆಗ್ಲಿಲ್ಲ, ಅದಕ್ಕೆ ಫೈನಲ್ ಫಿನಿಶಿಂಗ್ ಎಲ್ಲ ಕೊಡ್ಲಿಕ್ಕೆ ಬಾಕಿ ಇದೆ. ಹೌದಾ? ಇದಿದ್ರ ಶಬಲ್. ಶಬಲ್ ಅಂದ್ರೆ ಇದುವಾ? ಶಬಲ್. ಇದು ಕ್ಯಾಬಿನ್ ಅದ್ರದ್ದು. ಹಾಗೆ ಇದ್ರದ್ದು ನೋಡಿ ಫ್ರೆಂಡ್ಸ್, ನನ್ನ ಮಗ ಇದು ಮಾಡೆಲ್ ಮಾಡಿದ್ದಾನೆ. ಇದವನು ಕಾರ್ಬೋರ್ಡ್ ಯೂಸೇ ಮಾಡಿದಂತೆ. ಹಾಗೂ A4 ಶೀಟ್ ಯೂಸ್ ಮಾಡಿದ್ದು. ಮತ್ತೆ ಇದಕ್ಕೆ ಕೆಲವು ಪೇಪರ್ಸ್ ಎಲ್ಲ ಅಂಟಿಸಿದ್ದಾನೆ. A4 ಶೀಟ್ ಇದು ಪೇಪರ್ಸ್ ಎಲ್ಲ. ರಾಡಿಗೆಲ್ಲ ನಾನು ಸ್ಟ್ರಾ ಯೂಸ್ ಮಾಡಿದ್ದೀನಿ. ಸ್ಟ್ರಾ ಮತ್ತೆ ಪೆನ್ಸಿಲ್ ಇದ್ದು ಹಾಳಾದ ರಿಫಿಲ್ಸ್ ಎಲ್ಲ ಯೂಸ್ ಮಾಡಿದ್ದೀನಿ. ಇದ ರಾಡಿಗ ಅವನಿಗೆ ಇದ್ರಲ್ಲೆಲ್ಲ ತುಂಬಾ ಇಂಟ್ರೆಸ್ಟ್ ಉಂಟು. ಹಾಗೆ ಅವನು ಕೆಲವೆಲ್ಲ ಮಾಡೆಲ್ಸ್ ಎಲ್ಲ ಮಾಡಿದ್ಯಲ್ಲ ಬೇರೆ, ಅದೆಲ್ಲ ಇಲ್ಲಿ ಉಂಟು, ತೆಗೆದಿಟ್ಟಿದ್ಯಾ ಒಳಗೆ. ನೆಕ್ಸ್ಟ್ ನಾವು ತೋರಿಸ್ತೇವೆ ಅದೆಲ್ಲ. ಈಗ ಇದು ಆಕ್ಚುಲಿ ಇದು ಕಂಪ್ಲೀಟ್ ಆಗ್ಲಿಲ್ಲ, ಇನ್ನು ಸಿದ್ಧರಲ್ಲಿ ವರ್ಕ್ ಎಲ್ಲ ಉಂಟು ಮಾಡ್ಲಿಕ್ಕೆ. SAR ಮಾಡೆಲ್. SAR ಅಂತ ಹೇಳಿದ್ರೆ ಅದು ನಮ್ಮ ಫ್ರೆಂಡ್ಸ್ ಇದ್ದು. ಹೌದಾ? ಆಯ್ತು, ನಿನ್ನದು ಕಂಟಿನ್ಯೂ ಮಾಡಾಯ್ತಾ? ಚೆನ್ನಾಗಿದೆ. ನನ್ನ ಮಗನಿಗೆ ಈ ಮಾಡೆಲ್ಸ್ ಎಲ್ಲ ಮಾಡೋದು ಅದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಅವನಿಗೆ. ಹಾಗೆ ನಾವು ಕೂಡ ಅವನಿಗೆ ತುಂಬ ಸಪೋರ್ಟ್ ಮಾಡ್ತೇವೆ. ಮತ್ತು ಇನ್ನೊಂದು ವಿಷಯ ಅಂತ ಹೇಳಿದರೆ, ಈಗ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳೋದು,
ಮಕ್ಕಳಿಗೆ ಈಗ ಯಾವುದ್ರಲ್ಲಿ ಇಂಟ್ರೆಸ್ಟ್ ಉಂಟು ಅದಕ್ಕೆ ನಾವು ಪುಷ್ ಮಾಡಬೇಕು. ಅವರಿಗೆ ಎಂತ ಎಲ್ಲ ಬೇಕು ತಂದು ಕೊಡಬೇಕು ನಾವು ಫಸ್ಟ್ ಆಫ್ ಆಲ್. ಆವಾಗ ಅವರಿಗೆ ಸಹ ಒಂದು ಒಳ್ಳೆ ಸ್ಕಿಲ್ ಎಲ್ಲ ಅವರ ಹತ್ರ ಡೆವಲಪ್ ಆಗ್ತದೆ. ಹಾಗೆ ಮತ್ತೆ ಇವನಿಗೆ ಟೆಕ್ನಿಕಲ್ ಅಂತ ಹೇಳಿದ್ರೆ ತುಂಬ ಇಷ್ಟ ನನ್ನ ಮಗನಿಗೆ. ಅದಕ್ಕೆ ನಾವು ಆ ಫೀಲ್ಡಿಗೆ ಅವನನ್ನು ಮುಂದುವರಿಸಬೇಕಂತ ನಮಗೊಂದು ಆಸೆ ಉಂಟು. ಫ್ರೆಂಡ್ಸ್, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ಹೀಗೆ ನಮಗೆ ಸಪೋರ್ಟ್ ಮಾಡಿ. ಓಕೆ, ಬಾಯ್, ಸಿ ಯು, ಟಾಟಾ.